ದರ್ಶನ್ ಬಳಿಕ ಕೋರ್ಟ್ನಲ್ಲಿ ಪವಿತ್ರಾ ಗೌಡ ಕೂಡ ಅಳಲು ತೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ A1 ಆರೋಪಿ ಪರ ವಕೀಲರು ಮಾತನಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಅನ್ನ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಪವಿತ್ರಾ ಗೌಡ ಪರವಾಗಿ ವಕೀಲರು ಹೇಳಿರುವಂತದ್ದು. ಅದು ಬೇಕಾದ್ರೆ ಮಾಡೋಣ ಬಿಡಿ ಅಂತ ಜಡ್ಜ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಭೇಟಿ ಮಾಡೋದಕ್ಕೆ ಬೇಕಿದ್ರೆ ಅವಕಾಶ ಮಾಡಿಕೊಡೋಣ ಅಂತ, ತಿನ್ನೋಕೆ ಉಣ್ಣೋಕೆ ಕಡಿಮೆ ಇದ್ರೆ ಹೇಳಿ ಮಾಡೋಣ ಅಂತ. 30ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಿ ಅನ್ನುವಂಥ ಆದೇಶ ಇದೆ. ಅಂದ್ರೆ 17 ಜನ ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಪವಿತ್ರಾ ಗೌಡ ಪರ ಕೂಡ ವಕೀಲರು ಮಾತನಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ ಅಂತ, ಅದು ಬೇಕಿದ್ರೆ ಮಾಡೋಣ ಬಿಡಿ, ತಿನ್ನೋಕೆ ಉಣ್ಣೋಕೆ ಏನಾದರೂ ಕಡಿಮೆ ಆಗಿದ್ಯಾ ಅದ್ರ ಬಗ್ಗೆ ಮಾತನಾಡಿ ಅಂತ ಜಡ್ಜ್ ಹೇಳಿದ್ರಂತೆ. ಪವಿತ್ರಾ ಗೌಡ ಪರ ಕೂಡ ವಕೀಲರು ಮಾತನಾಡಿದ್ದಾರೆ. ಅಂದ್ರೆ ಈ ಹಿಂದೆಲ್ಲೂ ಕೂಡ ನೋಡಿ, ವಿಚಾರಣೆಗೆ ಅಥವಾ ಈ ನ್ಯಾಯಾಂಗ ಬಂಧನಕ್ಕೆ ಸಂಬಂಧಪಟ್ಟಂತೆ ಅವಧಿ ವಿಸ್ತರಣೆ ಆಗಬೇಕು ಅನ್ನುವಂಥ ಸಂದರ್ಭದಲ್ಲ ಜಸ್ಟ್ ಬರ್ತಾ ಇದ್ರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಾಯ್ನ್ ಆಗ್ತಿದ್ರು, ಹೋಗ್ತಿದ್ರು. ಬಟ್ ಇವತ್ತು ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ಅದೇ ರೀತಿಯಾಗಿ ಕೇಳ್ಕೊಂಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಅನ್ನ ಭೇಟಿ ಆಗೋದಕ್ಕೆ ಬಿಡ್ತಿಲ್ಲ ಅಂತ. ಮತ್ತೊಂದು ಕಡೆ ಅಂದ್ರೆ ದರ್ಶನ್ ಅವರು ಹಾಜರಾಗಿದ್ದು ಬಳ್ಳಾರಿ ಜೈಲಿನಿಂದ, ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ. ಈ ಕಡೆ ಪವಿತ್ರಾ ಗೌಡ ಹಾಜರಾಗಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ. ಇಲ್ಲೂ ಕೂಡ ಅವರ ಪರವಾಗಿರುವಂತಹ ವಕೀಲರು ಅದೇ ವಾದವನ್ನು ಮಾಡಿದ್ದಾರೆ. ಪವಿತ್ರಾ ಗೌಡ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಜೈಲಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು, ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ. ಅವ್ರ ಪರವಾಗಿ ಅಥವಾ ಅವ್ರು ನೋಡೋದಕ್ಕೆ ಅಂತ ಬಂದ್ ಹೋಗ್ತಿದ್ದಾರೆ ಕೆಲವರು. ಆದರೂ ಕೂಡ ಯಾರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಇವ್ರು ಹೇಳ್ತಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಕೂಡ ಅಂದ್ರೆ 24ನೇ ACMM ಕೋರ್ಟ್ನ ಜಡ್ಜ್ ಕೂಡ ಕೇಳಿದ್ರಂತೆ, ತಿನ್ನೋಕೆ ಉಣ್ಣೋಕೆ ಏನಾದರೂ ಕಡಿಮೆ ಆಗಿದ್ರೆ ಅದನ್ನು ಹೇಳಿ ಅಂತ. ಆದರೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ಅಂದರೆ ಸದ್ಯಕ್ಕಂತೂ ಪವಿತ್ರಾ ಗೌಡ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅಂದಿದ್ದಾರಂತೆ. ಅವಕಾಶ ಇರುತ್ತೆ, ವಾರದಲ್ಲಿ 2 ದಿನ ಬಂದು ಹೋಗ್ತಾರೆ. ಅಂದರೆ ಅವರ ಪರವಾಗಿ ಇರುವಂಥ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸು ಸ್ನೇಹಿತರು ಬಂದು ಹೋಗ್ಬೋದು. ಆದರೆ ಕೆಲವೊಂದು ನಿರ್ಬಂಧಗಳಿರುತ್ತೆ, ಇಂಥದನ್ನ ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಹೋಗಬಾರ್ದು, ಇಂಥ ಸಮಯಕ್ಕೆ ಬಂದು ಭೇಟಿ ಮಾಡಬೇಕು, ಇಷ್ಟು ಜನರೇ ಬರಬೇಕು ಅಂತ ಬಂದು ಹೋಗ್ತಾ ಇದ್ದಾರೆ. ಅದ್ರ ಪ್ರಕಾರನೇ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಕೂಡ ಇಲ್ಲಿ ಸ್ಪ್ಲಿಟ್ ಮಾಡಿದ್ರು. ಒಟ್ಟಿಗೆ ಇರೋದ್ರಿಂದ ಮತ್ತೇನಾದರೂ ಸಂಚು ರೂಪಿಸ್ತಾರೆ. ಜೊತೆಗೆ ಕೆಲವರು ಸರೆಂಡರ್ ಆಗಿರೋರು ಇರೋದ್ರಿಂದ ಅವರು ವಿರುದ್ಧ ಸರೆಂಡರ್ ಆಗದೇ ಇರೋರು ಅಥವಾ ಅವ್ರ ಪರವಾಗಿ ಏನಿರ್ತಾರಲ್ಲ ಅಂಥ ಆರೋಪಿಗಳು ಹೊಡಿಬಹುದು, ಬಡಿಬಹುದು ಅಂತ. ಹೀಗೆ ಕೆಲವೊಂದಷ್ಟು ಲೆಕ್ಕಾಚಾರಗಳಿರುತ್ತೆ, ಕೆಲವೊಂದಷ್ಟು ನಿಯಮಗಳಿರುತ್ತೆ. ಅದ್ರ ಪ್ರಕಾರನೇ ನಡೆದುಕೊಳ್ಬೇಕಾಗುತ್ತೆ. ಪವಿತ್ರಾ ಗೌಡ ವಿಚಾರದಲ್ಲಾದರೂ ಅಷ್ಟೇ, A1 ಆರೋಪಿ ಈ ಪ್ರಕರಣದಲ್ಲಿ ಏನೇನು ಭಾಗಿತ್ವ ಇದೆ ಅದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಕೂಡ ಹಲ್ಲೆ ಮಾಡಿದ್ದೀನಿ ಅನ್ನೋದನ್ನು ಸ್ವಇಚ್ಛಾ ಹೇಳಿಕೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ರೇಣುಕಾಸ್ವಾಮಿಗೆ ನಾನು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದು ನಿಜ ಅಂತ. ಹೀಗಾಗಿ ಒಂದಷ್ಟು ಗಂಭೀರವಾದಂಥ ಆರೋಪಗಳು, ಗಂಭೀರವಾದಂಥ ಸೆಕ್ಷನ್ಗಳು ಅಟ್ರ್ಯಾಕ್ಟ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಯಾರ್ಯಾರಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಕೊಡಬಾರ್ದು ಅದೆಲ್ಲವನ್ನು ಕೂಡ ಡಿಸೈಡ್ ಮಾಡಿಕೊಂಡು ಜೈಲಲ್ಲಿ ಇಟ್ಟಿದ್ದಾರೆ. ಸುಖ ಸುಮ್ಮನೆ ಯಾವುದೇ ಕಂಡೀಷನ್ಗಳನ್ನು ಹಾಕಲ್ಲ, ಸುಖ ಸುಮ್ಮನೆ ಫ್ರೀಯಾಗಿ ಬಿಡೋದಕ್ಕೂ ಆಗಲ್ಲ. ಹಾಗಾಗಿ ಹೇಗಿರಬೇಕೋ ಹಾಗೇ ಇರಬೇಕಾಗುತ್ತೆ ಆರೋಪಿಗಳು. ಆದರೆ ಅವ್ರ ಪರವಾಗಿ ವಕೀಲರೇನಿದ್ದಾರೆ ಅವ್ರ ಪರವಾಗಿನೇ ಮಾತನಾಡ್ತಾರೆ. ಸೊ ಅವ್ರ ಪರವಾಗಿನೇ ಈಗ ಕೇಳ್ಕೊಂಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಆಗೋದಕ್ಕೆ ಬಿಡ್ತಿಲ್ಲ ಸ್ವಾಮಿ ಅಂತ. ಇವತ್ತು 24ನೇ ACMM ಕೋರ್ಟ್ಗೆ ಅಂದರೆ ಆಯಾ ಕಾರಾಗೃಹಗಳಲ್ಲಿ, ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಈಗಾಗಲೇ ಇದ್ದಾರೆ ಆರೋಪಿಗಳು. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರಾ ಗೌಡ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ದರು. ಅವರ ಪರ ವಕೀಲರೇನಿದ್ದಾರೆ ಒಂದಷ್ಟು ಅಳಲನ್ನು ತೋಡ್ಕೊಂಡಿದ್ದಾರಂತೆ ಪವಿತ್ರಾ ಗೌಡ ಪರವಾಗಿ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ, ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಜೊತೆಗೆ ಮತ್ತೊಂದು ಕಡೆ ಇವತ್ತು ದರ್ಶನ್ರನ್ನು ಕೂಡ ಹಾಜರುಪಡಿಸಲಾಯಿತು. ಅಲ್ಲೂ ಕೂಡ ಅವರು ಅದನ್ನೇ ಕೇಳ್ಕೊಂಡಿದ್ದಾರಂತೆ, ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸನ್ನು ಭೇಟಿ ಆಗೋದಕ್ಕೆ ಬಿಡ್ತಿಲ್ಲ, ಅವ್ರಿಗೆ ಚೇರ್ ವ್ಯವಸ್ಥೆ ಬೇಕು ಅಂತ. ಒಟ್ಟಿನಲ್ಲಿ ತಮ್ಮ ತಮ್ಮ ಕಕ್ಷಿದಾರರ ಪರವಾಗಿ ಈ ರೀತಿಯಾಗಿ ವಕೀಲರು ಒಂದಷ್ಟು ಬೇಡಿಕೆಗಳನ್ನು, ಅಳಲನ್ನು ತೋಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಮಾಡೋಣ ಅಂತೇಳಿ ಕೂಡ ಜಡ್ಜ್ ಹೇಳಿದ್ದಾರಂತೆ. ಅಲ್ಲಿನ ನಿಯಮಗಳಿರ್ಬೋದು ಅಥವಾ ಅವರ ಈ ಕೊಲೆ ಕೇಸ್ನಲ್ಲಿ ಯಾರ್ಯಾರ್ದು ಭಾಗಿತ್ವ ಏನೇನಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಜೈಲಧಿಕಾರಿಗಳು ಏನು ಕೊಡಬೇಕು ಕೊಡಬಾರ್ದು ಅದನ್ನು ಡಿಸೈಡ್ ಮಾಡ್ತಾರೆ.
ದರ್ಶನ್ಗೆ ಸೆಪ್ಟೆಂಬರ್ನಲ್ಲಿಲ್ಲ ಬಿಡುಗಡೆ ಭಾಗ್ಯ. ಸಿಎಫ್ಎಸ್ಎಲ್ ಪ್ರತಿ ತಲುಪಿದ ಮೇಲಷ್ಟೇ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಜಾಮೀನಿಗೆ ಅಪ್ಲೈ ಮಾಡೋದಿರ್ಬೋದು, ಅದರ ಅರ್ಜಿಯ ವಿಚಾರಣೆ ಇದೆಲ್ಲ ಕೂಡ ಆಗಬೇಕು ಅಂದ್ರೆ ಸಿಎಫ್ಎಸ್ಎಲ್ ಇಂದ ಬರಬೇಕಾಗಿರುವಂತ ಟೆಕ್ನಿಕಲ್ ಎವಿಡೆನ್ಸ್ನ ವರದಿ ಏನಿದ್ದಾವೆ ಅದು ಬರಬೇಕು. ಅದು ಬಂದ ಮೇಲೇನೆ ಇವ್ರು ಜಾಮೀನು ಅರ್ಜಿ ಹಾಕೋದಕ್ಕೆ ಅಥವಾ ಆ ಜಾಮೀನು ಅರ್ಜಿಯನ್ನ ಕೈಗೆತ್ಕೊಂಡು ವಿಚಾರಣೆ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಸೆಪ್ಟೆಂಬರ್ 30ರ ತನಕ ಕೂಡ ಮುದ್ದೆ ಮುರಿಲೇಬೇಕು. ಬಳ್ಳಾರಿ ಜೈಲಿನಲ್ಲಿ 17 ಆರೋಪಿಗಳಿಗೆ ಸಿಎಫ್ಎಸ್ಎಲ್ ವರದಿ ಕೊಟ್ಟ ನಂತರವಷ್ಟೇ ಜಾಮೀನು ಅರ್ಜಿಗೆ ಅಪ್ಲೈ ಮಾಡೋದಿರ್ಬೋದು, ಆ ಜಾಮೀನು ಅರ್ಜಿಯ ವಿಚಾರಣೆ ಮಾಡೋದಿರ್ಬೋದು. ಇದೆಲ್ಲದೂ ಕೂಡ ಸೆಪ್ಟೆಂಬರ್ ನಂತರನೇ ಆಗುತ್ತೆ. ಈಗ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಅದಾದ ಬಳಿಕ ಸಿಎಫ್ಎಸ್ಎಲ್ ವರದಿ ಬಂದ ಮೇಲೂ ಕೂಡ 30ನೇ ತಾರೀಕು ಸಿಎಫ್ಎಸ್ಎಲ್ ವರದಿನ ನೀವು ನಮಗೆ ಕೊಡಬೇಕು ಅಂತ ಕೂಡ ಈಗಾಗಲೇ ಜಡ್ಜ್ ಹೇಳಿದ್ದಾರೆ. ಆ ವರದಿ ಕೊಟ್ಟರು ಕೂಡ ಅದರ ಪರಿಶೀಲನೆ ಆಗಬೇಕು. ಜೊತೆಗೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಆರೋಪಿಗಳ ಪರ ಇರುವಂಥ ವಕೀಲರಿಗೂ ಗೊತ್ತಾಗಬೇಕು. ಅವ್ರ ಪರಿಶೀಲನೆ ಮಾಡ್ಕೋಬೇಕು. ಅದಾದ್ಮೇಲೆ ಜಾಮೀನು ಅರ್ಜಿ ಹಾಕಬೇಕು. ಆ ಅರ್ಜಿಯ ವಿಚಾರಣೆ ಕೋರ್ಟಲ್ಲಿ ಆಗಬೇಕು. A10 ಮೊಬೈಲನ್ನು ಮತ್ತೊಮ್ಮೆ FSLಗೆ ಕಳುಹಿಸೋದಕ್ಕೆ ಕೂಡ ಕೋರ್ಟ್ಗೆ ಮನವಿ ಮಾಡಿದ್ದಾರಂತೆ. ಅಂದರೆ ಆರೋಪಿ ವಿನಯ್ ಮೊಬೈಲ್ ಏನಿದೆ ಆತನ ಮೊಬೈಲನ್ನು ಮತ್ತೊಮ್ಮೆ FSL ಕಳುಹಿಸಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರಂತೆ. ಕೆಲವೊಂದು ಡೇಟಾ ರಿಟ್ರೀವ್ ಆಗಬೇಕಾಗಿದೆ. ಹಾಗಾಗಿ ಮೊಬೈಲ್ನಲ್ಲಿ ಇನ್ನೂ ಕೆಲ ಸಾಕ್ಷಿಗಳ ಸಂಗ್ರಹ ಆಗಬೇಕಿದೆ ಅಂತ ತನಿಖಾಧಿಕಾರಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರಂತೆ. ಅಂದರೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನ್ವರ್ಸೇಷನ್ ಆಗುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೆಲವೊಂದನ್ನು ಹೇಳ್ಕೊಂಡಿದ್ದಾರೆ. ಇಂತಿಂಥದ್ದಾಗಬೇಕು, ಇದಕ್ಕೆ ನಮ್ಗೆ ಸಮಯಾವಕಾಶ ಬೇಕು ಅಂತ. ಒಂದು ಸಿಎಫ್ಎಸ್ಎಲ್ ವರದಿ ನಮ್ಮ ಕೈ ಸೇರಬೇಕು, ಮತ್ತೊಂದು ಆರೋಪಿ ವಿನಯ್ A10 ವಿನಯ್ ಏನಿದ್ದಾನೆ ಆತನ ಮೊಬೈಲನ್ನು ಮತ್ತೊಮ್ಮೆ ರಿಟ್ರೀವ್ ಮಾಡಬೇಕು. ಕೆಲವೊಂದು ಸಾಕ್ಷ್ಯಗಳು ಸಿಗ್ತಾ ಇಲ್ಲ, ಆ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಬೇಕು ಹಾಗಾಗಿ ಅಂತ. ಈ ಮನವಿಗೆ ಓಕೆ ಅಂದಿದ್ದಾರೆ 24ನೇ ACMMನ ಜಡ್ಜು. ವಿನಯ್ ಫೋನ್ ವರದಿ ಬರೋವರೆಗೂ ಕೂಡ ಬೇಲ್ ಕಷ್ಟ. ನೋಡಿ, ವಿನಯ್ ಫೋನು ರಿಟ್ರೀವ್ ಮಾಡಬೇಕಾಗಿದೆ, ಜೊತೆಗೆ ಸಿಎಫ್ಎಸ್ಎಲ್ನ ವರದಿ ಬೇಕಾಗಿದೆ. ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳ ವರದಿಯನ್ನ ಇಟ್ಕೊಂಡು ಮತ್ತೆ ಅಡಿಷನಲ್ ಚಾರ್ಜ್ ಶೀಟನ್ನು ಹಾಕ್ತಾರೆ. ಈಗ ಹಾಕಿರುವಂಥ ಚಾರ್ಜ್ ಶೀಟ್ ಏನಿದೆ ಅದು ಪ್ರಾಥಮಿಕ ಚಾರ್ಜ್ ಶೀಟು. ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಯಾವುದೂ ಕೂಡ ಬಾಕಿ ಉಳ್ಕೊಳ್ಬಾರ್ದು. ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಇನ್ನು ಏನಾದರೂ ವರದಿ ಬರುವಂಥದ್ದಿದೆ ಅಂತ ಇವಾಗ ಡಿಲೇ ಮಾಡ್ತಿದ್ದಾರಲ್ಲ ಅದಿರ್ಬೋದು. ಆ ಎಲ್ಲ ವರದಿಗಳನ್ನು ಸೇರಿಸಿ ಹೆಚ್ಚುವರಿ ಚಾರ್ಜ್ ಶೀಟನ್ನು ಹಾಕ್ತಾರೆ. ಆ ಚಾರ್ಜ್ ಶೀಟ್ ಬಂದ ಬಳಿಕ ಮತ್ತೊಂದ್ಸಲ ನೋಡ್ತಾರೆ ಆರೋಪಿಗಳ ಪರ ಇರುವಂಥ ವಕೀಲರು ಏನೇನಾಗಿದೆ, ನಮ್ಮ ಆರೋಪಿಗಳ ವಿರುದ್ಧ ಇರುವಂಥ ಗಂಭೀರ ಸಾಕ್ಷ್ಯಗಳೇನು, ಆ ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅದರ ಪರಿಶೀಲನೆ ಮಾಡ್ತಾರೆ. ಅದೆಲ್ಲವೂ ಕೂಡ ಆಗಬೇಕು ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು ನಂತರನೇ. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಇನ್ನು ಸಿಎಫ್ಎಸ್ಎಲ್ನ ವರದಿಗಳು ಬರಬೇಕು. ಇನ್ನು ವಿನಯ್ ಮೊಬೈಲ್ ಮತ್ತೊಮ್ಮೆ ರಿಟ್ರೀವ್ ಮಾಡಬೇಕು, FSL ಕಳುಹಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಜಡ್ಜ್ ಕೂಡ ಆ ಮನವಿಗೆ ಓಕೆ ಅಂತ ಹೇಳಿದ್ದಾರೆ. ವಿನಯ್ ಮೊಬೈಲ್ ರಿಟ್ರೀವ್ ಆಗಬೇಕು, ಅದರಲ್ಲಿರುವಂಥ ಡೇಟಾಗಳು ಏನು ಅನ್ನೋದು ಮತ್ತೆ ವರದಿ ಬರಬೇಕು. ಆ ವರದಿ ಸಿಎಫ್ಎಸ್ಎಲ್ನಿಂದ ಬಾಕಿ ಉಳ್ಕೊಂಡಿರುವಂಥ ವರದಿ, ಎಲ್ಲ ವರದಿಗಳನ್ನು ಸೇರಿಸಿ ಕೂಡ ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ. ಆ ಚಾರ್ಜ್ ಶೀಟನ್ನು ಇಟ್ಕೊಂಡು ಮತ್ತೆ ನೋಡ್ತಾರೆ ಇವು A1 ಆರೋಪಿ ವಿರುದ್ಧ ಏನೆಲ್ಲ ಗಂಭೀರ ಆರೋಪ ಇದ್ದಾವೆ, A2 ಆರೋಪಿ ವಿರುದ್ಧ ಏನಿದೆ, ದರ್ಶನ್ಗೆ ಜಾಮೀನು ಅಪ್ಲೈ ಮಾಡಬೇಕು ಅಂದರೆ ಯಾವ ಅಂಶಗಳನ್ನ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ A1 ಆರೋಪಿ ಪವಿತ್ರ ಗೌಡ ಪರ ವಕೀಲರು ಕೂಡ ಯೋಚನೆ ಮಾಡ್ತಾರೆ ಯಾವ ಅಂಶಗಳನ್ನ ಇಟ್ಕೊಂಡು ನಾವು ಜಾಮೀನಿಗೆ ಅಪ್ಲೈ ಮಾಡ್ಬೋದು ಅಂತ. ಇವೆಲ್ಲ ಪ್ರೊಸೀಜರ್ ಆಗಬೇಕು ಅಂದರೆ ಸೆಪ್ಟೆಂಬರ್ ನಂತರ ಅಂದರೆ ಅಕ್ಟೋಬರ್ ತಿಂಗಳಲ್ಲೇ ಮೋಸ್ಟ್ಲಿ ಜಾಮೀನಿಗೆ ಅಪ್ಲೈ ಮಾಡ್ಬೋದು.